5 ಕಾರ್ಪೊರೇಷನ್, ಬಿ ಸ್ಮೈಲ್ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಇವು ಎಲ್ಲವೂ ಕೂಡ GBA ನೇರವಾಗಿ GBA ಅಡಿಯಲ್ಲಿ ಬರ್ತಕ್ಕಂತಹ ಸಂಸ್ಥೆಗಳು. ಸೊ ಇವುಗಳಿಗೆ ಇನ್ಮುಂದೆ ನಾವು ಕಾಲ ನಿಯಮಿತವಾಗಿ ಪ್ರಗತಿ ಪರಿಶೀಲನೆ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ಆರಂಭ ಮಾಡಿದ್ದೇವೆ. ಹಿಂದೆ ತುಷಾರ್ ಅವರು SES ಆಗಿ ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ರು. ಚೀಫ್ ಕಮಿಷನರ್ ಅವರು ಕೂಡ ರೆಗ್ಯುಲರ್ಲಿ ಪ್ರಗತಿ ಪರಿಶೀಲನೆ ಮಾಡ್ತಾ ಇರ್ತಾರೆ. ಆದರೆ ಮಂತ್ರಿಗಳ ಹಂತದಲ್ಲಿ ಪ್ರತಿ ತಿಂಗಳು ಈ ಕಾರ್ಯಕ್ರಮಗಳ ಪ್ರಗತಿಯನ್ನ ರಿವ್ಯೂ ಮಾಡುವಂತಹದ್ದು ಇರಲಿಲ್ಲ. ಸೊ ಈಗ ಅದು ಆರಂಭ ಮಾಡಿದ್ದೇವೆ. ಇರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾನು ಇತ್ತೀಚಿನ ವರ್ಷಗಳದ್ದು ಹೇಳ್ತಾ ಇಲ್ಲ, ಯಾವತ್ತಿಂದನೂ ಕೂಡ ಇಲ್ಲ. ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಪ್ರತಿ ತಿಂಗಳು ಒಂದು KDP ಮೀಟಿಂಗು ಆಗತ್ತೆ. 3 ತಿಂಗಳಿಗೆ ಒಮ್ಮೆ ಮಂತ್ರಿಗಳಿಂದ ಪ್ರಗತಿ ಪರಿಶೀಲನೆ ಸಭೆ KDP ಮೀಟಿಂಗ್ ಆಗತ್ತೆ. ಆದ್ರೆ ಬೆಂಗಳೂರು ನಗರದಲ್ಲಿ ಈ ರೀತಿಯ ಯಾವುದೂ ಒಂದು ವ್ಯವಸ್ಥೆ ಇಲ್ಲ. ಮಂತ್ರಿಗಳ ಹಂತದಲ್ಲಿ ನಿಯಮಿತವಾಗಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲ. ಅದನ್ನ ಆರಂಭ ಮಾಡಿದ್ದೇವೆ. ಸೊ ನಾವೇನು ಒಂದು ಉದಾಹರಣೆಗೆ 10 ಪ್ರಯಾರಿಟಿ ಪ್ರೋಗ್ರಾಮ್ಸ್ ಅಂತ ತಗೊಳ್ತೇವೆ, ಅವುಗಳನ್ನ ಪ್ರತಿ ತಿಂಗಳು ಕೂಡ ರಿವ್ಯೂ ಮಾಡುವಂತ ಕೆಲಸವನ್ನ ಆರಂಭ ಮಾಡಿದ್ದೇವೆ. ತಿಂಗಳಿಗೆ ಒಮ್ಮೆ ನಾ ರಿವ್ಯೂ ಮಾಡಿದ್ರೆ ACS ಮತ್ತೆ ಚೀಫ್ ಕಮಿಷನರ್ ಅವರು ಮಧ್ಯದಲ್ಲಿ ಅವರು ಕೂಡ ರಿವ್ಯೂ ಮಾಡ್ತಾರೆ. ಸೊ ಹಾಗಾಗಿ ತಿಂಗಳಿಗೆ 2 ಬಾರಿ ಕನಿಷ್ಠ ರಿವ್ಯೂ ಆಗುತ್ತೆ. ಇದರಿಂದ ಜನಗಳಿಗೆ ಏನು ಆಡಳಿತದಲ್ಲಿ ಸುಧಾರಣೆಯನ್ನ ಬಯಸ್ತಾ ಇದ್ದಾರೆ ಅದು ಆಗ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರಗತಿ ಪರಿಶೀಲನೆ ಅವಶ್ಯಕ. ಎರಡನೇದು, ಜನ ನಮ್ಮ ಕಚೇರಿಗೆ ಹುಡುಕೊಂಡು ಬಂದು ಸಮಸ್ಯೆಗಳನ್ನ ಪರಿಹಾರ ಪಡೆದುಕೊಳ್ಳೋದಕ್ಕಿಂತ ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದ್ರೆ ಎಷ್ಟೋ ಕೆಲಸಗಳು ತಾನೇ ತಾನಾಗಿ ಆಗ್ತವೆ. ಅದರಿಂದ ಜನ ಕಷ್ಟ ಅನುಭವಿಸೋದಕ್ಕೂ ಕೂಡ ನಾವು ಮೂಲದಲ್ಲೇ ಪರಿಹಾರ ಕೊಡಬಹುದು, ಆಡಳಿತ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೆ. ಆಡಳಿತ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೂ ಕೂಡ ಈ ರೀತಿಯಾದಂತಹ ನಿಯಮಿತವಾಗಿ ಟೈಮ್ ಟು ಟೈಮ್ ಕೆಲವು ಪ್ರಮುಖ ಕಾರ್ಯಕ್ರಮಗಳ ಆಗು ಹೋಗುಗಳನ್ನ ನಾವು ನಿಗಾ ವಹಿಸಿದ್ರೆ ಎಷ್ಟೋ ಕೆಲಸಗಳು ತಾನೇ ತಾನಾಗಿ ಆಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಣ್ಣ ಕೆಲಸಗಳಿಗೂ ಕೂಡ ಜನ ಅಲಿಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಆ ಉದ್ದೇಶಗಳಿಂದ ಈ ಒಂದು ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ. ಈಗ ನಾವು ಜವಾಬ್ದಾರಿ ತಗೊಂಡ್ಮೇಲೆ ಸಾರ್ವಜನಿಕರಿಂದ ಬರ್ತಕ್ಕಂತಹ ದೂರುಗಳ ಅವುಗಳ ಪರಿಹಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನಾವು ಕೊಟ್ಟಿದ್ದೇವೆ. ಸಹಾಯ ಅಂತ ಹೇಳಿ ನಮ್ಮ GBA ವತಿಯಿಂದ ಎಲ್ಲ ಕಾರ್ಪೊರೇಷನ್ಗಳಿಗೆ ಒಂದು ಗ್ರೀವೆನ್ಸ್ ರಿಡ್ರೆಸಲ್ ಅಂದ್ರೆ ದೂರುಗಳ ಪರಿಹಾರ ವ್ಯವಸ್ಥೆ ಇದೆ. ಸಹಾಯ ಮುಖಾಂತರ ಜನ ಆನ್ಲೈನ್ ಅಲ್ಲಿ ಇದಕ್ಕೆ ಸಹಾಯ ಪೋರ್ಟಲ್ ಅಲ್ಲಿ ಆಪ್ ಅಲ್ಲಿ ನಮಗೆ ಏನೇ ಒಂದು ಕುಂದುಕೊರತೆ ಇದ್ರೆ ಅದನ್ನ ನಮ್ಮ ಗಮನಕ್ಕೆ ತರಬಹುದು. ಅದರಲ್ಲಿ GBA ರಚನೆ ಆದ್ಮೇಲೆ ಇಲ್ಲಿವರೆಗೆ 75,152 ಕುಂದುಕೊರತೆಗಳನ್ನ ದೂರುಗಳನ್ನ ದಾಖಲಿಸಿದ್ದಾರೆ ನಮ್ಗೆ. ಅದರಲ್ಲಿ ಇಲ್ಲಿವರೆಗೂ ಕೂಡ 73,985 ದೂರುಗಳ ಪರಿಹಾರ ಆಗಿದೆ. ಬಾಕಿ 1,167 ಇದೆ. ಇದು ಇನ್ನೂ ಕೆಲವು ಕಡೆ ಎಲ್ಲೆಲ್ಲಿ ಹೆಚ್ಚು ದೂರಿದೆ ಅಥವಾ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದ್ದಾರೆ ಅದನ್ನ ಸುಧಾರಣೆ ಆಗಬೇಕು ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಎರಡನೇದು, ಈ ದೂರುಗಳು ಕೆಲವು, ಎಲ್ಲನೂ ಅಲ್ಲ, ಸ್ವಲ್ಪ ಪ್ರಮಾಣ ಒಂದು ರೀತಿ ಬಹಳ ಔಪಚಾರಿಕವಾಗಿ ಅಷ್ಟೇ ವಿಲೆ ಆಗ್ತಾ ಇದೆ, ನಿಜವಾಗಿ ಅವುಗಳ ವಿಲೆ ಆಗ್ತಾ ಇಲ್ಲ ಅನ್ನುವಂತಹದ್ದು ದೂರು ಬಂದಿರೋದ್ರಿಂದ ನಾನು ಹೇಳಿದ್ದೇನೆ, ಪ್ರತಿಯೊಬ್ಬ ಹಿರಿಯ ಅಧಿಕಾರಿಯು ಕೂಡ ನಿರ್ದಿಷ್ಟವಾಗಿ ಕೆಲವು ಪ್ರಕರಣಗಳನ್ನ ಅವರೇ ಕೈಗೆತ್ಕೊಂಡು ಏನು ದೂರು ಬಂದು ಪರಿಹಾರ ಆಗಿದೆ ಅಂತ ನಮ್ಮ ಪೋರ್ಟಲ್ ಅಲ್ಲಿ ರಿಪೋರ್ಟ್ ಆಗಿದೆ ಅಂತ ಪ್ರಕರಣಗಳನ್ನ ಮರುಪರಿಶೀಲನೆ ಮಾಡಬೇಕು, ಆಡಿಟ್ ಮಾಡಬೇಕು.
ಸೀನಿಯರ್ ಆಫೀಸರ್ಸು ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಟಾರ್ಗೆಟ್ ಅನ್ನ ಕೊಟ್ಟು ಅವರು ಇಷ್ಟು ಪ್ರಕರಣಗಳು ವಿಲೆ ಆಗಿರುವಂತಹದ್ದು ಸರಿಯಾಗಿ ಇದೆಯಾ ಇಲ್ಲವಾ ಅನ್ನೋದನ್ನ ಮರುಪರಿಶೀಲನೆ ಮಾಡಲೇಬೇಕು ಅಂತ ನಾನು ಹೇಳಿದ್ದೇನೆ. ಅದರಿಂದ ಬರೀ ನಾವು ದೂರುಗಳನ್ನ ವಿಲೆ ಮಾಡಿದ್ದೇವೆ ಅನ್ನೋದಲ್ಲ, ದೂರುಗಳನ್ನ ಪರಿಹಾರ ಮಾಡಿದ್ದೇವೆ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಬೇಕು. ಸೊ ಆ ಕಾರಣಕ್ಕಾಗಿ ಈ ಒಂದು ಆಡಿಟ್ ಸಿಸ್ಟಮ್ ಅನ್ನ ನಮ್ಮ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯಲ್ಲಿ ತಗೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಮುಂದುವರೆದು ಇದರಲ್ಲಿ ಹೆಚ್ಚು ದೂರು ಬರ್ತಾ ಇರೋದು ತಮ್ಗೆ ಗೊತ್ತಿರೋ ಹಾಗೆ ಸ್ವಾಭಾವಿಕವಾಗಿ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ, ಈ ರೀತಿಯಾದಂತಹದ್ದು. ಎರಡನೇದು ಕಸ ವಿಲೇವಾರಿ ಸಂಬಂಧಪಟ್ಟಾಗೆ ಬರುತ್ತೆ. ಮೂರನೇದು ಬೀದಿ ದೀಪಗಳ ಸಂಬಂಧಪಟ್ಟಾಗೆ ಬರುತ್ತೆ. ಇನ್ನು ಉಳಿದವೆಲ್ಲ ಸ್ವಲ್ಪ 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 ಬರ್ತವೆ. ಸೊ ಇದಕ್ಕಾಗಿ ನಾವು ಇಡೀ ಬೆಂಗಳೂರಿನಲ್ಲಿ ಅಟ್ಲೀಸ್ಟ್ ಮುಖ್ಯ ರಸ್ತೆಗಳಲ್ಲಿ, ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡಲ್ಲಿ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಬಿದ್ದಿದೆ ಅದನ್ನೆಲ್ಲ ಗುರುತಿಸ್ಬಿಟ್ಟು ನಾವು ಅದಕ್ಕೆ ತಂತ್ರಜ್ಞಾನವನ್ನ ಬಳಸಿ ಕೆಲವು ಕ್ಯಾಮರಾ ಮೌಂಟೆಡ್ ವಾಹನಗಳಲ್ಲಿ ಕ್ಯಾಮರಾಗಳನ್ನ ಹಾಕಿ ಆ ರೋಡ್ಗಳನ್ನ ಸರ್ವೆ ಮಾಡಿ ಆ ಸರ್ವೆ ಎಲ್ಲೆಲ್ಲಿ ಪಾಟ್ ಹೋಲ್ ಬಿದ್ದಿದೆ ಅಂತ ಗುರುತಿಸಿ ಸೆಪ್ಟೆಂಬರ್ ಕೊನೆ ವಾರದಷ್ಟೊತ್ತಿಗೆ ನಾವೇ ಇವುಗಳನ್ನ ಗುರುತಿಸಿ ಇವುಗಳನ್ನ ಪಾಟ್ ಹೋಲ್ ಫಿಲ್ಲಿಂಗ್ ಅನ್ನ ಮಾಡಬೇಕು ಅಂತ ಇವತ್ತು ಚೀಫ್ ಕಮಿಷನರ್ ಅವರು ನಾವು ಇಬ್ರು ಕೂಡ ಸೂಚನೆಯನ್ನ ಕೊಟ್ಟಿದ್ದೇವೆ. ಸೆಪ್ಟೆಂಬರ್ 3ನೇ ವಾರದಲ್ಲಿ ಸ್ವಲ್ಪ ವಾಡಿಕೆ ಮಳೆ ಆಗುವಂತ ಸಂದರ್ಭ ಹೆಚ್ಚು ಇರುತ್ತೆ ಬೆಂಗಳೂರಿನಲ್ಲಿ ಐತಿಹಾಸಿಕವಾಗಿ ನಾವು ನೋಡಿದಾಗ. ಅದಾದ್ಮೇಲೆ ಪಾಟ್ ಹೋಲ್ ಕಂಪ್ಲೇಂಟ್ಸ್ ಹೆಚ್ಚಾಗಿ ಬರೋದು ಕೂಡ ಸೆಪ್ಟೆಂಬರ್ ಕೊನೆ ವಾರದಲ್ಲಿ. ಸೊ ಆ ಸಂದರ್ಭಕ್ಕೆ ಅಷ್ಟೊತ್ತಿಗೆ ನಾವೇ ಸರ್ವೆ ಮಾಡಿ, ಯಾಕಂದ್ರೆ ಇಲ್ಲಿ ಸಹಾಯ ಪೋರ್ಟಲ್ ಅಲ್ಲಿ ಜನ ದೂರು ಕೊಡ್ತಾ ಇದ್ದಾರೆ, ಅವರು ಕೊಡ್ಲಿ, ಅದ್ರ ಬಗ್ಗೆ ನಮ್ದು ಇದಿಲ್ಲ. ಆದ್ರೆ ನಾವೇ ಸರ್ವೆ ಮಾಡಿ ತಂತ್ರಜ್ಞಾನ ಆಧಾರಿತವಾಗಿ ಅವುಗಳನ್ನ ಗುರುತಿಸಿ ಒಂದು ಡ್ರೈವ್ ಮಾಡಿ ಪಾಟ್ ಹೋಲ್ ಭರ್ತಿ ಮಾಡ್ತಕ್ಕಂಥದ್ದು. ಇಂಟೀರಿಯರ್ ರೋಡ್ಸ್ ಎಲ್ಲ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಅಟ್ಲೀಸ್ಟ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ಗಳನ್ನ ಪಾಟ್ ಹೋಲ್ ಫಿಲ್ಲಿಂಗ್ ಡ್ರೈವ್ ಅನ್ನ ತಗೊಳ್ಬೇಕು. ಅದಕ್ಕೆ ಎಲ್ಲ ಟೆಂಡರ್ ಮಾಡಿ ರೆಡಿ ಇಟ್ಕೋಬೇಕು ಅಂತ ಇವತ್ತು ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಯಾಕಂದ್ರೆ ಹೆಚ್ಚು ದೂರ ಬರೋದು ಪಾಟ್ ಹೋಲ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಗಾರ್ಬೇಜ್ಗೆ ಸಂಬಂಧಪಟ್ಟ ಹಾಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.